ಸರ್ ಕಿಡ್ನಿ ಸ್ಟೋನ್ ಇತ್ತೀಚೆಗೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಸರ್, ಅದಕ್ಕೇನಾದರೂ ಪರಿಹಾರ? ಕಿಡ್ನಿ ಸ್ಟೋನ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿದೆ, ಅಥವಾ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಜಾಸ್ತಿ ಮೇಜಾರಿಟಿ ಪಾಪ್ಯುಲೇಷನ್ ಅದಕ್ಕೆ ಅಫೆಕ್ಟೆಡ್ ಇದ್ದಾರೆ. ಈಗ ನಮ್ಮದು ಇದು ರೀಸನ್ ಅಂತಂದರೆ ಬಿಸಿಲು ನಮ್ಮಲ್ಲಿ ಜಾಸ್ತಿ, ಆಮೇಲೆ ಎಲ್ಲ ಕಡೆಯೂ ಇದೆ, ಸರ್ವೇ ಸಾಮಾನ್ಯ ಇದೆ, ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಕಾಣ್ತೀವಿ ನಾವು ಒಂದು ಕೇಸ್ಗಳನ್ನ. ಈಗ ಕಿಡ್ನಿ ಸ್ಟೋನ್ ಹೆಂಗೆ ಆಗ್ತದೆ ಅಂತಂದರೆ ಒಂಥರ ಇನ್ಫೆಕ್ಷನ್ ಎಲ್ಲಿಂದ ಹೋಗುತ್ತೆ ಅಂದರೆ ನಮ್ಮದು ಯುರಿನಲ್ಸ್ ನಾವು ಮಾಡೋ ಜಾಗಲ್ಲಿಂದ ಅಸೆಂಡಿಂಗ್ ಡೈರೆಕ್ಷನ್ದೊಳಗೆ ಕಿಡ್ನಿವರೆಗೂ ನಮ್ಮ ಇನ್ಫೆಕ್ಷನ್ ಹೋಗ್ತದೆ. ಸರ್ವೇ ಸಾಮಾನ್ಯವಾಗಿ ಬಸ್ ಸ್ಟ್ಯಾಂಡ್ನಾಗೆ ಮೂತ್ರಾಶಯಗಳನ್ನು, ನಾವು ಟಾಯ್ಲೆಟ್ಸ್ಗಳನ್ನು, ಶೌಚಾಲಯಗಳನ್ನು ಎಷ್ಟು ನಾವು ಮೂಗು ಮುಚ್ಕೊಂಡು ಹೋಗಿ ಅಲ್ಲಿ ಟಾಯ್ಲೆಟ್ ಇದಕ್ಕೆ ಯುರಿನೇಷನ್ಗೆ ಹೋಗ್ತೀವಿ. ಮೂಗೇ ಮುಚ್ಕೊಂಡು ಮೂಗು ಉಸಿರು ತಗೊಳ್ಳಾರ್ದಷ್ಟು ಹೊಲಿಸಿರ್ತವೆ. ಅಂಥದ್ರೆ ನಾವು ಮೂಗು ಮುಚ್ಕೊಂಡು ನಮ್ಮದು ನಮ್ಮದು ಅಂಗಾಂಗಗಳನ್ನ ಅಲ್ಲಿಟ್ಟು ನಾವು ಯುರಿನೇಷನ್ ಮಾಡಿದಾಗ ಆ ಹಾರ್ಡ್ ಇನ್ಫೆಕ್ಷನ್ನು ಮಲ್ಟಿಪಲ್, ಅದು ಹೇಳ್ಬಾರ್ದು ಅಂಥ ಇನ್ಫೆಕ್ಷನ್ ಇರ್ತದೆ. ಅದೆಲ್ಲ ಅಲ್ಲಿಂದನೇ ಮೇಲ್ಗಡೆ ಇನ್ಫೆಕ್ಷನ್ನು ಅಸೆಂಡಿಂಗ್ ಡೈರೆಕ್ಷನ್ದಾಗೆ ಕಾಲ್ಮಡಿ ಜಾಗದಿಂದ ಅಪೆಂಡಿಕ್ ಡೈರೆಕ್ಷನ್ನು, ಕಾಲ್ಮಡಿ ಯುರೆತ್ರಾದಿಂದ ಬ್ಲ್ಯಾಡ್ರಿಂದ ಯುರೇಟ್ರಿಂದ ಕಿಡ್ನಿಗೆ ಹೋಗಿಬಿಡ್ತದೆ. ಸೊ ಅಲ್ಲಿ ಹೋಗಿ ಏನಾಗ್ತದೆ ಇದು ಪ್ಯಾಥಾಲಜಿ ಅಂತಂದರೆ, ಈಗ ನಮಗೆ ಒಂದು ನಾಲ್ಗೆ ಗುಳ್ಳೆ ಬಂದರೆ ನಮ್ಗೆ ಊಟ ಮಾಡೋಕ್ಕೆ ಕಷ್ಟ ಆಗಿಬಿಡ್ತದೆ. ಸೊ ಹಾಗೆ ಅದು ಅಲ್ಲಿ ಹೋಗಿ ಇನ್ಫ್ಲಮೇಷನ್ ಆಗ್ತದೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕಾಸಸ್ ಯೂಶ್ವಲಿ ಇನ್ಫೆಕ್ಷನ್. ಹೆಚ್ಚಿಗೆ ಇನ್ಫೆಕ್ಷನ್ ಆದಾಗ ಇನ್ಫ್ಲಮೇಷನ್ ಆಗ್ತದೆ, ರೆಡ್ನೆಸ್ ಆಗಿ ಅಲ್ಲಿ ಸೆಲ್ಸ್ ಏನಿರ್ತವೆ ಕಿಡ್ನಿ ಸೆಲ್ಸು, ಆ ಹೆಲ್ದಿ ಸೆಲ್ಸ್ಗಳು ಎಲ್ಲ ಡ್ಯಾಮೇಜ್ ಆಗಿ ಅದೇನು ನಮ್ಮದು ಫಿಲ್ಟ್ರ್ ಮಾಡಬೇಕು, ಫಿಲ್ಟ್ರ್ ಮಾಡಬೇಕಾಗೋದನ್ನು ಅದು ಮಾಡಲ್ಲ. ಅಂದರೆ ಅದು ಗ್ಲೋಮಿರುಲೈ ಅಂತ ಇಟ್ ಈಸ್ ಎ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ. ಸೊ ಅಲ್ಲಿ ಅದನ್ನು ಈಗ ನಮ್ಮದು ಶರೀರದೊಳಗಿಂದ ಎಲ್ಲ ರಕ್ತನೂ ಅಲ್ಲಿ ಬರ್ತದೆ, ಎಲ್ಲಿ ಕಿಡ್ನಿಗೆ ಬಂದುಬಿಟ್ಟು ಫಿಲ್ಟರ್ ಆಗಿಬಿಟ್ಟು ಹೊಳ್ಳಿ ರಿಟರ್ನ್ ಪ್ಯೂರ್ಡ್ ಬ್ಲಡ್ ಮತ್ತೆ ಹೋಗ್ತದೆ. ಸೊ ನಮ್ಮ ಕಿಡ್ನಿ ಒಂದು ದಿನಕ್ಕೆ 200 ಲೀಟ್ರು, ಅಂದರೆ ಇವಾಗ ಈ ಮನೆ ಮುಂದೆ ಬ್ಯಾರಲ್ ಇರ್ತದಲ್ಲ, ನೀಲಿ ಬ್ಯಾರಲ್ ನೀರು ತುಂಬಿಡೋಕ್ಕೆ, ಒಂದು ಕಿಡ್ನಿ ಅಷ್ಟೊಂದು ನೀರು, ಅಂದರೆ ಅಷ್ಟೊಂದು ನಮ್ಮದು ರಕ್ತ ಪದೇ ಅದನ್ನು ಸೋಸ್ತಾ ಇರೋದ್ರಿಂದ ಮನುಷ್ಯ ಚೆನ್ನಾಗಿರ್ತಾನೆ. ಒಂದು ಕಿಡ್ನಿ ಅಂದರೆ 2 ಕಿಡ್ನಿ ಅಂದರೆ 400 ಲೀಟರ್ಸ್, 2 ಬ್ಯಾರಲ್ದಟ್ಟು ನಮ್ಮ 2 ಕಿಡ್ನಿ ನಮ್ಮದು ರಕ್ತನೇ ಒಂದು ದಿನಕ್ಕೆ 24 ತಾಸಿಗೆ ಅದು ಫಿಲ್ಟರ್ ಮಾಡ್ತಿರ್ತದೆ. ಮಾಡೋದ್ರಿಂದ ಮಾತ್ರ ನಾವು ಮನುಷ್ಯರು ಚೆನ್ನಾಗಿರ್ತೀವಿ. ಇಲ್ಲಾಂದರೆ ಕಿಡ್ನಿ ಫೇಲ್ ಆದರೆ ನೋಡಿರಿ ಎಷ್ಟು ಬೇಗ ಸಾಯ್ತಾರೆ. ಸೊ ಹಾಗೆ ಈಗ ಅದು ಇನ್ಫೆಕ್ಷನ್ ಹೋಗಿ ಕಿಡ್ನಿ ಒಳಗೆ ಬ್ಲಡ್ ಪ್ಯೂರಿಫಿಕೇಷನ್, ಅಂದರೆ ಹಿಂಗೆ ಎಲ್ಲ ಬ್ಲಡ್ ಬಂದು ಪ್ಯೂರಿಫೈ ಆಗಿ ಹೋಗ್ತಿರ್ತದಲ್ಲ, ಅಲ್ಲಿ ಅದು ಏನಾಗುತ್ತೆ, ಹೋಲ್ಸು ಒಂದು ನಿಮ್ಗೆ ತಿಳುವಳಿಕೆ ಇರೋಕ್ಕೆ ಹೇಳ್ತೀನಿ ನಾನು. ಈ ಥರ ಹೋಲ್ಸು ದೊಡ್ಡ ನಾರ್ಮಲ್ ಇಲ್ದು, ಇದು ಏನಾಗಿರ್ತದೆ ಹಿಂಗೆ ಚಿಕ್ಕದಾಯ್ತಂದರೆ ಬ್ಲಡ್ ಒಳಗೆ ಇಂಪ್ಯೂರಿಫೈಡ್ ಬ್ಲಡ್ ಶರೀರದೊಳಗಿಂದ ಎಲ್ಲ ಕಡೆಯಿಂದ ಅಲ್ಲಿ ಬರಾಗ ಈ ತೂತು ಸಣ್ಣಾಗನ ಅಲ್ಲಿ ಅದನ್ನು ತಟ್ಕೊಂಡು ಅಥವಾ ಅಣು ಅದು ಸ್ಟೋರ್ ಆಗ್ತದೆ, ಅಲ್ಲೇ ಡೆಪಾಸಿಟ್ ಆಗ್ತದೆ, ನಿಂದಿರ್ತದೆ. ಯಾಕೆ ನಿಂದಿರ್ತದೆ ಅಂದರೆ ಆ ಇನ್ಫೆಕ್ಷನ್ ಕೆಳಗಡೆಯಿಂದ ಇನ್ಫೆಕ್ಷನ್ ಬಂದಿರ್ತದಲ್ಲ, ಆ ಇನ್ಫೆಕ್ಷನ್ ಆಗಿ ಅದು ಫಂಕ್ಷನ್ ಮಾಡಲಾರ್ದ ಬಟ್ಟೆಗೆ ನಾರ್ಮಲ್ ಹೋಲ್ಸ್ ಹೋಗಿ ಸಣ್ಣದಾಗಿ ಅಲ್ಲಿ ನಿಲ್ಲೋದ್ರಿಂದ ಅದು ಡೆಪಾಸಿಟ್ ಹಾಕ್ಕೊತ ಹೋಗಿ ಏನಾಗುತ್ತೆ, ಸ್ಟೋನ್ ಆಗುತ್ತೆ. ಇದು ಸ್ಟೋನು. ಇನ್ನೇ ನಾನು ಇದು ತಮಾಷೆಗೆ ಹೇಳ್ತಾ ಇಲ್ಲ, ನನ್ನ ಅನುಭವಕ್ಕೆ ಬಂದಿದ್ದು ಹೇಳ್ತಾ ಇದ್ದೀನಿ. ನೀವು ಅದನ್ನು ತಿನ್ನಬೇಡ್ರಿ, ಅದನ್ನು ತಿಂದರೆ ಹೇಗಾಗ್ತದೆ, ಊಟ ಮಾಡಲಿಲ್ಲ ಅಂದರೆ ನೀವು ಒಂದು ತಿನ್ನಲಿಲ್ಲ ಅಂದರೆ ಮತ್ತೆ ಬೇರೆ ರೋಗ ಬರ್ತದೆ ಅಲ್ವಾ. ನೀವು ಕ್ಯಾಲ್ಸಿಯಂ ತಿನ್ನಲಿಲ್ಲ ಅಂದರೆ ಬೇರೆ ರೋಗ ಬರ್ತದೆ, ಬೇಕೇ ಅಲ್ವಾ ಕ್ಯಾಲ್ಸಿಯಮ್ಮು. ಸೊ ಹಂಗಂತ ಕಿಡ್ನಿ ಸ್ಟೋನ್ ಆತಂತ ನೀವು ಅದನ್ನು ತಿನ್ನಕ್ಕೆ ಬಿಟ್ಟರೆ ಬೇರೆ ಸಫರ್ ಆಗಿಬಿಡ್ತೀರಿ. ಸೊ ಇದು ರೂಟ್ ಕಾಜ್, ಕಾಜ್ ಏನು, ಕಾರಣ ಏನು, ಕಿಡ್ನಿ ಸ್ಟೋನ್ ಆಗೋಕ್ಕೆ ಕಾರಣ ಏನು ಅಂತ ನಿಮ್ಗೆ ಹೇಳಿದೆ. ಮೇಜರ್ಲಿ ಅಲ್ಲಿಂದ ಬರ್ತದೆ. ಅದನ್ನು ಸ್ಟಾಪ್ ಮಾಡಿ ಅಲ್ಲಿ ಇನ್ಫೆಕ್ಷನ್ ಆಗಿದ್ದು ಇದು ಹೋಲ್ಸ್ ಎಲ್ಲ ಸಣ್ಣದಾಗಿರ್ತದೆ, ಅಂದರೆ ಪ್ಯಾಥಾಲಜಿಕಲ್ ಚೇಂಜಸ್ ಆಗಿರ್ತದೆ. ಆ ಹೋಲ್ಸ್ನ ನಾರ್ಮಲ್ ಮಾಡೋಕ್ಕೆ ಮೆಡಿಸಿನ್ ಇಲ್ಲ. ನೀವು ಯಾವುದೇ ತಗೊಳ್ಳಿ ಮೆಡಿಸಿನ್ ಇಲ್ಲ. ನನ್ನ ತಿಳುವಳ ಮಟ್ಟಿಗೆ ನಾನು ಸುಮಾರು ಒಂದು 10,000 ಮೇಲೆ ಕಿಡ್ನಿ ಸ್ಟೋನ್ಗೆ ನಾನು ಕೊಟ್ಟಿದ್ದೀನಿ. ಅದರ ಅನುಭವ ಮೇಲೆ ಹೇಳ್ತೀನಿ ನಿಮಗೆ. ಇದು ಸ್ಟೋನ್ ಬರ್ತದೆ, ಹೊರಗೆ ಹೋಗೋದು ದೊಡ್ಡದಲ್ಲ.
ಸ್ಟೋನು ಜಾಸ್ತಿ ನೀರು ಕುಡಿದ್ರೆ ತಾನೇ ಆಟೋಮೆಟಿಕ್ ಬರ್ತಿರ್ತಾವೆ ಒಬ್ಬೊಬ್ಬರಿಗೆ ಯಾವುದೋ ಒಂದು ಗಿಡಮೂಲಿಕೆ ತೊಗೊಂಡ್ರೆ ಬರ್ತಿರ್ತವೆ. ಇನ್ನು ಫ್ಲಸ್ಸಿಂಗ್ ಥೆರಪಿ ಅಂತ ಫ್ಲೂಯಿಡ್ ಹಾಕಿ ಯೂರಿನ್ ಜಾಸ್ತಿ ಬರೋ ಇಂಜೆಕ್ಷನ್ ಕೊಟ್ಟರೆ ಬರ್ತವೆ. ಸ್ಟೋನ್ ಹೋಗೋದು ಮುಖ್ಯ ಅಲ್ಲ, ಮತ್ತೆ ಸ್ಟೋನ್ ಆಗಬಾರ್ದಲ್ಲ, ಅದು ಮುಖ್ಯ. ಅದು ಅಂದರೆ ಈ ಹೋಲ್ಸನ್ನ ನಾರ್ಮಲ್ ಆಗಬೇಕಂತಂದರೆ ನಮ್ಮ ಹೋಮಿಯೋಪತಿ ಮೆಡಿಸಿನ್ ಸುಮಾರು ಮೆಡಿಸಿನ್ಸ್ ಇದ್ದಾವೆ. ಆ ಮೆಡಿಸಿನ್ಸ್ಗಳು ಕೊಡೋದ್ರಿಂದ ಆ ಹೋಲ್ಸ್ ನಾರ್ಮಲ್ ಮಾಡ್ಬೋದು, ಮತ್ತು ಕಿಡ್ನಿ ಸ್ಟೋನ್ ಜೀವನ ಪರ್ಯಂತ ಆಗ್ದಂಗೆ ನೋಡ್ಕೋಬೋದು. ಇವಾಗ ನಿಮ್ಮ ಸ್ಟೋನ್ ಆಗಿದೆ, ದಪ್ಪಿದೆನಾ, ಅಲ್ಲೇ ಡೈರೆಕ್ಟಾಗಿ ಒಂದು PCNL ಅಂತ ಒಂದು ಮಾಡ್ತಾರೆ, ಲಿಥೋಟ್ರಿಪ್ಸಿ ಅಂತ ಮಾಡ್ತಾರೆ, ಕೆಳಗಡೆಯಿಂದ ಬ್ಲಾಸ್ಟ್ ಮಾಡ್ತಾರೆ, ಹಿಂದೆ ಬೆನ್ಗಡೆಯಿಂದ ಅಲ್ಟ್ರಾಸೋನೋಗ್ರಫಿ ಗೈಡೆಡ್ಡು ಪರ್ಕ್ಯೂಟೇನಿಯಸ್ ಲಿಥೋಟ್ರಿಪ್ಸಿ ಅಂತ PCNL ಅಲ್ಲೇ ಹೋಲಾಕಿ ಅಲ್ಲಿಂದನೇ, ಅಂದರೆ ಈಗ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ತಾರೆ, ಅದನ್ನು ಮಾಡಿ ತೆಗಿತಾರೆ. ಆ ತೆಗಿಯೋದು ದೊಡ್ಡದಲ್ಲ. ನಮ್ಮಲ್ಲಿ ಆಲ್ಮೋಸ್ಟ್ ನೀವು 30, 35, 40 ಎಷ್ಟೋ ಸುಮಾರು ಕೇಸ್ಗಳು ಕಿಡ್ನಿ ಸ್ಟೋನ್ಗಳನ್ನ ನಾವು ವಿದೌಟ್ ಸರ್ಜರಿ ಏನೂ ಇಲ್ಲ. ನಮ್ಮದು ಹೋಮಿಯೋಪತಿ ಮೆಡಿಸಿನ್ ಮೇಲೆ ಮ್ಯಾಕ್ಸಿಮಮ್ ಹೇಳ್ಬೇಕಂದ್ರೆ ನಿಮ್ಗೆ 4 ಗಂಟೆ ವಿದಿನ್ 4 ಅವರ್ಸ್ ಬಂದದ್ದು ಎಷ್ಟೋ ಕೇಸ್ ಇದಾವೆ. ನಸಿಕ್ನಾಗೆ ಒದ್ದಾಡ್ಕೊಂಡು ಬರ್ತಾರೆ 3 ಗಂಟೆ 4 ಗಂಟೆ. ನಾವು ಮೆಡಿಸಿನ್ ಕೊಟ್ಟಿರ್ತೀವಿ, ಹಂಗೂ ತ್ರಾಸು ತಡಿಬೇಕಂದ್ರೆ ಎಮರ್ಜೆನ್ಸಿಗೆ ನಾವು ಏನು ಮಾಡಿರ್ತೀವಿ, ಬೇರೆ ನೋವು ಕಮ್ಮಿ ಆಗೋದು ಇಂಜೆಕ್ಷನ್ ಮಾಡ್ಕೊತಿರ್ತೀವಿ. ಯಾಕಂದರೆ ನೋವು ಕಮ್ಮಿ ಆಗೋದು ಮ್ಯಾಟ್ರ್ ಇರ್ತದೆ. ಆಮೇಲೆ ಸ್ಟೋನು ತೆಗಿಯೋದು ಬೇರೆ. ಅವ್ರಿಗೆ ಎಮರ್ಜೆನ್ಸಿ ಇಂಜೆಕ್ಷನ್ ಮಾಡಿ ನಾವು ಮೆಡಿಸಿನ್ ಕೊಟ್ಟಾಗ ಇಮಿಡಿಯೇಟ್ 4 ಅವರ್ಸ್ನಾಗ ಬಂದಿರ್ತಾರೆ. ನೋವಿನ ಇಂಜೆಕ್ಷನ್ ತೊಗೊಂಡು 4 ಅವರ್ಸ್ನಾಗ ಬಗ್ಸಿಗಟ್ಟಲೆ ತೊಗೊಂಡು ಬಂದಿರ್ತಾರೆ. ಇದು ಒಂದು 20 ವರ್ಷದ ಸ್ಟೋನ್ ನೋಡಿರಿ, ಇದು ಇದೆಯಲ್ಲ ಒಂದು 20 ವರ್ಷದ ಸ್ಟೋನು. ಒಬ್ಬ ರೈತನಿಗೆ 20 ಇಯರ್ಸು ಕಲ್ಲು, 20 ವರ್ಷ ಅವನು ಎಲ್ಲ ಕಡೆ ಎಲ್ಲ ಗಿಡಮೂಲಿಕೆಯನ್ನು ತೊಗೊಂಡಿದ್ದಾನೆ, 1-2 ಸರಿ ತೆಗೆಸ್ಕೊಂಡಿದ್ದಾನೆ, ಆದರೂ ಮತ್ತೆ ಆಗಿದೆ. ಮತ್ತೆ ಆದ್ದರಿಂದ ಅವನಿಗೆ ಪರಿಹಾರ ಬೇಕಂತ ನಮ್ಮ ಹತ್ರ 1-2 ವರ್ಷ ಅವನು ತೊಗೊಂಡ. ಅವನಿಗೆ ಪೂರ ಕಂಪ್ಲೀಟಾಗಿ ಅದು ಕಿಡ್ನಿ ಸ್ಟೋನ್ 2 ವರ್ಷ ಅಂದರೆ ಆಲ್ಮೋಸ್ಟ್ 23ನಾಗೆ ಡ್ರಾಪ್ ಮಾಡಿದೆ. 3 ವರ್ಷ ಆಯಿತು, ಅವನಿಗೇನು ಸಮಸ್ಯೆನೇ ಇಲ್ಲ. ಸೊ ಅವನಿಗೆ 1 ವರ್ಷ 1.5 ವರ್ಷ ಅನ್ನೋದ್ರಾಗೆ ಸ್ಟೋನ್ ಹಾಕ್ತೀವಿ ನಾವು. ರಿಪೀಟೆಡ್ 6 ತಿಂಗಳದಾಗೆ ಸ್ಟೋನ್ ಹೋದ್ಮೇಲೆ 6 ತಿಂಗಳದಾಗೆ ಮತ್ತೆ ಸ್ಟೋನ್ ಆಗಿದ್ದಿರ್ತದೆ. ಅಂದರೆ ಅವ್ರಿಗೆ ಟೆಂಡೆನ್ಸಿ ಅಂತಾರೆ. ಒಬ್ಬೊಬ್ಬರಿಗೆ ಈಗ ಮೂಲವ್ಯಾಧಿ ಪದೇ ಆಪ್ರೇಷನ್ ಮಾಡ್ಕೊಂಡು ಮತ್ತೆ ಬರ್ತಿರ್ತದೆ, ಅದು ಟೆಂಡೆನ್ಸಿ, ಡಿಸೀಸ್ ಟೆಂಡೆನ್ಸಿ ಅಥವಾ ಡಯಾಥೆಸಿಸ್ ಅಂತಾರೆ ಅದಕ್ಕೆ ನಮ್ಮ ಟರ್ಮ್ಸಲ್ಲಿ. ಅದು ಆಗೋದು ಅದು ಅವ್ರವ್ರ ಶರೀರದ ಇದು ಇರ್ತದೆ. ಒಬ್ಬರಿಗೆ 6 ತಿಂಗಳದಾಗ. ಇತ್ತೀಚೆಗೆ ನಾವು ಸಣ್ಣ ಮಕ್ಕಳಲ್ಲಿನೂ ನಾವು ನೋಡ್ತಾ ಇದ್ದೀವಿ. ಸೊ ಕಾರಣ ಇಷ್ಟೇ, ನಾವು ಸ್ವಚ್ಛತೆ ಶೌಚಾಗಾರಗಳನ್ನು ಯೂಸ್ ಮಾಡೋದು ಮುಖ್ಯ ಇದೆ. ಅದರಿಂದ ಅದು ಕಿಡ್ನಿ ಸ್ಟೋನ್ಗಳನ್ನು ನಾವು ತಡೆಗಟ್ಟಬೋದು. ಆಮೇಲೆ ನೀವು ಯಾವುದು ನಾನು ಹೇಳ್ದಂಗೆ ಮೂಲ ಕಾರಣ ಏನಿದೆ ಅದು ಹೋಗ್ಬೇಕು. ನಮ್ಮ ಮೆಡಿಸಿನ್ ನೋಡಿರಿ ಭಾಳ ಡಿಫ್ರೆನ್ಸ್ ಇರ್ತದೆ. ಎರಡಕ್ಕಿನ ಸೈಡು ಕಿಡ್ನಿ ಸ್ಟೋನ್ಗೆ ಆಯ್ತಂದರೆ ಮೆಡಿಸಿನ್ ಬೇರೆ ಹೋಮಿಯೋಪತಿನಾಗೆ, ಬಲ್ಕಿನ ಸೈಡ್ ಸ್ಟೋನ್ ಇದ್ದರೆ ಬೇರೆ ಮೆಡಿಸಿನು, ಎರಡೂ ಸೈಡ್ ಇದ್ದರೆ ಬೇರೆ ಮೆಡಿಸಿನು. ಆಮೇಲೆ ಯುರೇಟರ್ ಸ್ಟೋನ್ ಅಂತ ಇರ್ತವೆ, ಪೈಪ್ ಒಳಗೆ ಕಿಡ್ನಿ ಬಿಟ್ಟು ಹೊರಗಡೆ ಬಂದಿರ್ತವೆ, ಅಲ್ಲಿ ಸ್ಟೋನ್ ಇದ್ದರೆ ಅದಕ್ಕೆ ಮೆಡಿಸಿನ್ ಬೇರೆ, ಬ್ಲ್ಯಾಡರ್ ಸ್ಟೋನ್ ಇದ್ದರೆ ಮೆಡಿಸಿನ್ ಬೇರೆ. ಹೀಗೆಲ್ಲ ಸುಮಾರೆಲ್ಲ ನಮ್ಮಲ್ಲಿ ಡಿಫ್ರೆಂಟ್ ಇಂಡಿವಿಜುವಾಲಿಟಿ ಇರ್ತದೆ, ಇಂಡಿವಿಜುವಲ್ ಟ್ರೀಟ್ಮೆಂಟ್ ಇರ್ತದೆ, ಇಂಡಿವಿಜುವಲ್ ಮೆಡಿಸಿನ್ಸ್ ಬೇರೆ ಬೇರೆ ಇರ್ತವೆ. ಸೊ ನಮ್ಮ ಹತ್ರ ಪೇಷಂಟ್ಸ್ ಯಾರು ಬರ್ತಾರೆ, ಕಿಡ್ನಿ ಒಳಗೆ ಸ್ಟೋನ್ ಇದ್ದರೆ ಇಮಿಡಿಯೇಟ್ ಬಿದ್ದು ಹೋಗ್ತದೆ. ಆಮೇಲೆ ನನ್ನ ಅನುಭವ ಪ್ರಕಾರ ಎಷ್ಟು ದೊಡ್ಡದು ಸೈಜ್ ಕಲ್ಲು ಇರ್ತದೆ ಅದು ಬೇಗ ಬ್ರೇಕ್ ಆಗ್ತದೆ. ಯಾಕಂದರೆ ಅದು ಸ್ಟ್ರೆಂತ್ ಇರಲ್ಲ, ಬೇಗ ಬ್ರೇಕ್ ಆಗಿ ಕ್ರಶ್ ಆಗಿ ಬಂದುಬಿಡ್ತದೆ. ಈ ಒಂದು ನನ್ನ ಹತ್ರ ಎಂಥವಂದರೆ ಸ್ಟೆಂಟ್ ಹಾಕ್ಕೊಂಡಿರ್ತಾರೆ, DJ ಸ್ಟೆಂಟ್ ಅಂತ ಹಾಕ್ಕೊಂಡಿರ್ತಾರೆ, ಸರ್ಜನ್ ಹಾಕಿರ್ತಾರೆ. ಆ ಸ್ಟೆಂಟ್ ಹಾಕ್ಕೊಂಡು ಪೇಷಂಟ್ ನಮ್ಮ ಹತ್ರ ಬಂದಾಗ ಆ ಸ್ಟೆಂಟ್ ಮುಖಾಂತರನು ಕಲ್ಲು ಬಂದದ್ದು ಇವತ್ತು ಬೆಳಗ್ಗೆ ಮೆಡಿಸಿನ್ ಕೊಟ್ಟಿದ್ದೇವೆ ಅಂದರೆ ನೆಕ್ಸ್ಟ್ ಡೇ ಹೇಳ್ತಾರೆ, ಸರ್ ನಮ್ಮ ಕಲ್ಲು ಆ ಸ್ಟೆಂಟ್ ಮುಖಾಂತರ ಬಂದಿದೆ ಅಂತ. ಇಂಥವೆಲ್ಲ ನಮ್ಮಲ್ಲಿ ಉದಾಹರಣೆ ನಮ್ಮ ಅನುಭವ ಇದೆ. ಸೊ ಕಲ್ಲು ಕಿಡ್ನಿ ಒಳಗಿದ್ದರೆ ಬೇಗ ಬರ್ತದೆ, ಚಾಲೆಂಜಿಂಗ್ ಆಗಿ 4 ಅವರ್ಸ್ 5 ಅವರ್ಸ್ ಬಂದ್ಬಿಡುತ್ತೆ. ಇನ್ನು ಸಮ್ ಟೈಮ್ಸು ಆ ಕಲ್ಲು ಆಟೋಮೆಟಿಕಾಗಿ ನಮ್ಮ ಬಳಿ ಬರೋಕ್ಕಿಂತ ಮುಂಚೆನೂ ಕಿಡ್ನಿದಿಂದ ಬಂದಿರ್ತದೆ, ನ್ಯಾಚುರಲಾಗಿ ಬಂದಿರ್ತದೆ. ನಾವೇ ಏನೋ ಒಂದು ದೊಡ್ಡ ಮ್ಯಾಜಿಕ್ ಮಾಡಿ ಕಾನ್ಫಿಡೆಂಟಾಗಿ ಅಂತಲ್ಲ, ಅದು ಒಬ್ಬೊಬ್ಬರು ಶರೀರ ಗುಣಧರ್ಮ, ಅದು ಬಂದಿರ್ತದೆ. ದಪ್ಪ ಸ್ಟೋನ್ ಏನಾದರೂ ಬಂದು ಯುರೇಟರ್ನಾಗೆ ಸಿಕ್ಕಿದರೆ, ಅಂದರೆ ಪೈಪ್ನಾಗೆ ಸಿಕ್ಕಿದರೆ, ಇನ್ ಬಿಟ್ವೀನ್ ಬ್ಲ್ಯಾಡರ್ ಆ್ಯಂಡ್ ಕಿಡ್ನಿ ಒಳಗೆ ದಪ್ಪ ಇದ್ದರೆ ಅದು ಕಷ್ಟ ಆಗುತ್ತೆ, ನಮಗಾದರೂ ಕಷ್ಟ ಆಗುತ್ತೆ, ಲೇಟ್ ಆಗುತ್ತೆ. ಸಣ್ಣದಿದ್ದರೆ ತಾನಾಗಿ ಹೋಗುತ್ತೋ ಅಥವಾ ನಮ್ಮ ಮೆಡಿಸಿನ್ ಮೇಲೆ ಬೇಗ ಹೋಗಿಬಿಡ್ತದೆ. ಇನ್ನು ಕಿಡ್ನಿ ಒಳಗೆ ಎಷ್ಟೇ ದಪ್ಪಿದ್ರೂ ಬೇಗ ಬರ್ತದೆ. ಕಿಡ್ನಿ ಒಳಗೆ ಸಣ್ಣ ಇದ್ದರೆ, ಸ್ಟೋನ್ ಸೈಜ್ ಚಿಕ್ಕದಿದ್ದರೆ ಸ್ವಲ್ಪ ನಮ್ಮ ಟ್ರೀಟ್ಮೆಂಟ್ ಮೇಲೆ ಲೇಟ್ ಆಗುತ್ತೆ. ಯಾಕಂತಂದರೆ ಅದು ಬ್ರೇಕ್ ಆಗಲಿಕ್ಕೆ ಚಾನ್ಸಸ್ ಇರೋಲ್ಲ, ಅದು ಅಲ್ಲೇ ರೌಂಡ್ ಹೊಡಿತಿರ್ತದೆ, ತಿರುಗ್ತಿರ್ತದೆ. ಸೊ ಇದು ನಮ್ಮದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ನಾವು ಯಾವ ಪೇಷಂಟ್ಗೂ ಸ್ಕ್ಯಾನಿಂಗ್ ಮಾಡದೆ ಇದೇ ಸ್ಟೋನ್ ಇದೆ ಹೋಗಪ್ಪ ಅಂತ ಹೇಳ್ಬಿಡ್ತೀವಿ. ನಿಮ್ಮ ಬ್ಲ್ಯಾಡರ್ ಸ್ಟೋನು, ಇದು ಕಿಡ್ನಿ ಸ್ಟೋನು ಮತ್ತು ಲಿವರ್ ಸ್ಟೋನಿಗೆ ಡಿಫ್ರೆನ್ಸಿಯೇಷನ್ ಹೇಳ್ಬಿಡ್ತೀವಿ. ಸುಮ್ಮನೆ ಮತ್ತು ಸ್ಕ್ಯಾನಿಂಗ್ ದುಡ್ಡು ಹಾಕ್ಸಲ್ಲ ನಾವು. ಇನ್ನು ಡೌಟ್ ಇರೋ ಪೇಷಂಟ್ಗಳು ಏನು ಮಾಡ್ತಾರೆ, ಮಾಡ್ಕೊಂಡು ಬರ್ತಾರೆ, ಪದೇ ನಮ್ಮ ಟ್ರೀಟ್ಮೆಂಟ್ ಇನ್ನೂ 1 ತಿಂಗಳು ಮುಗಿದ್ರೆ ಹೋಗೋದಿಲ್ಲ ಅಂತ ಟೆಸ್ಟ್ ಮಾಡ್ಕೊಂಡು ಬರ್ತಿರ್ತಾರೆ. ಹಂಗೆ ಸುಮಾರೆಲ್ಲ ಕೇಸ್ಗಳಿದ್ದಾವೆ. ಸೊ ಹೀಗಾಗಿ
ಕಿಡ್ನಿ ಸ್ಟೋನು ಯಾರಿಗೂ ಆದರೂ ಆಗ್ಬೋದು, ಎಲ್ಲಾದರೂ ಆಗ್ಬೋದು. ಯಾಕಂದರೆ ಆ ಶುಚಿತ್ವ ಅದು ಎಲ್ಲೋ ಒಂದು ಕಡೆ ಆಗಿರ್ತದೆ. ಇವಾಗ ನೀವು ಇವತ್ತು ಈ ಟಾಯ್ಲೆಟ್ದ ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ನಾಗ ಹೋದರೆ ಇವತ್ತೇ ಆಗಲ್ಲ, ಅದು ಸುಮಾರು ವರ್ಷ ತೊಗೊಳುತ್ತೆ. ಅಲ್ಲಿಂದ ಅಂದರೆ ಅವ್ರಿಗೆ ಹಿಸ್ಟ್ರಿ ಕಂಪಲ್ಸರಿ ಯುರಿನರಿ ಅಂದರೆ ಮೂತ್ರ ಉರಿಯೋದು ಅಥವಾ ಬೆಂಕಿ ಬಂದಂಗೆ ಆಗೋದು ಅಥವಾ ರೆಡ್ ಬರೋದು, ಇದು ಹಿಸ್ಟ್ರಿ ಇದ್ದೇ ಇರ್ತದೆ. ಅದು ಆಗಿ ಒಂದು 4 ರಿಂದ 5 ವರ್ಷನಾಗೆ ಅಥವಾ 6 ತಿಂಗಳದಾಗೆ ಆಗ್ಬೋದು ಅಥವಾ 10 ವರ್ಷ ಆದಮೇಲೂ ಆಗ್ಬೋದು. ಅಂದರೆ ಈ ಡಿಪೆಂಡ್ಸ್ ಆನ್ ಇಂಡಿವಿಜುವಲಿಟಿ. ಅಂದರೆ ಒಂದು ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಎಷ್ಟಿದೆ ಅದ್ರ ಮೇಲೆ ಕಾರಣ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಮೇಲೆ 6 ತಿಂಗಳದಾಗೂ ಆಗ್ಬೋದು, 6 ವರ್ಷನಾಗೂ ಆಗ್ಬೋದು, 10 ವರ್ಷನಾಗೂ ಆಗ್ಬೋದು. ಸೊ ಇದನ್ನು ನಮ್ಮ ಹತ್ರ ನೀವು 1-1.5 ವರ್ಷ 2 ವರ್ಷ ತೊಗೊಂಡ್ರೆ ನಿಮಗೆ ಲೈಫ್ ಟೈಮ್ ನಾವು ಚಾಲೆಂಜಿಂಗಾಗಿ ಬರಲ್ಲ ಅಂತ ಹೇಳ್ಬೋದು ಕಿಡ್ನಿ ಸ್ಟೋನ್. ಓಕೆ.